ಒಬ್ಬ ಕಾಮ್ರೇಡ್ ಆಗಿರ್ತಕ್ಕಂಥ ಮುಗಿನಕರ ಒಂದೆರಡು ಮಾತಾಡಬೇಕಾಗಿ ವಿನಂತಿ. ನಾನು ಹೇಳ್ಬೇಕಂದ್ರೆ ಏನಂದ್ರೆ ಬಡವರು ಕಟ್ಟೋದಿಲ್ಲ ಅಂತ ಏನಿಲ್ಲ. ಅವ್ರಂದ್ರೆ ಬಂದು ಮನೆ ಹತ್ರ ಬಂದು ಯಾವಾಗ ಕಟ್ತೀರಿ ಮನೆ ಹತ್ರ ಬಂದು ಜಗಳ ಮಾಡ್ತಾರೆ, ಕೊಡ್ತಿರ್ಲಿಲ್ಲ ಅಂತ ಹಿಂಗೆ ಮಾಡ್ತಾರೆ. ಜನ ಏನು ನೇಣು ಹಾಕೊಂಡು ಸಾಯ್ತಾರೆ. ಸತ್ರೆ ನಾವು ಯಾರು ನೋಡ್ತಾರೆ ಜವಾಬ್ದಾರಿ? ಅವ್ರು ನೋಡ್ತಾರೆ. ನಮ್ಮ ಮನೆಗೆ ದುಡಿಯೋರಿಲ್ಲ, ದುಡ್ಡು ಹಾಕೋದಿಲ್ಲ, ಹೆಂಗೆ ಮಾಡ್ತಾರೆ? ಮತ್ತೆ ಬಡವ್ರ ಜನ ಇಲ್ಲ ಸರ್, ಇವಾಗಿಲ್ಲ ಬಡವರು ನಾಳೆ ಇವತ್ತು ಒಂದು ಟೈಮ್ ತೊಗೊಂಡು ಕೊಡ್ತಾರೆ, ಇಲ್ಲ ಅಂತ ಕೊಡೋಲ್ಲ. ಅವ್ರಿಗೆ ಅರ್ಥ ಮಾಡ್ಕೊಂಡು ಫೈನಾನ್ಸ್ ಅವರು ಸಂಘದವರು ಯಾವ ಸಂಘದ ಗ್ರಾಮೀಣ ಕೂಡ ಎಸ್ ಯಾವ ಸಂಘನಾದ್ರಲ್ಲಿ ತಡ್ಕೊಂಡು ಕಟ್ಟಿಸ್ಕೊಂಡು ಹೋದ್ರೆ ಏನಿಲ್ಲ. ಈಗ ಜನ ವಿಷ ಕೊಡಿಯೋರು ಯಾರು? ಟ್ರೈನಿಂಗ್ ಹೋಗಿ ಬಿಡೋರು ಯಾರು? ಅವ್ರಿಗೆ ಯಾರು ನೋಡ್ತಾರೆ? ಗಂಡು ಮಕ್ಕಳು ಇರೋರು ಇರ್ತಾರೆ, ಇಲ್ದವ್ರು ಇರ್ತಾರೆ. ಯಾರು ನೋಡ್ತಾರೆ? ಅವ್ರಿಗೆ ಪರಿಸ್ಥಿತಿ ಅವ್ರಿಗೆ ಅರ್ಥ ಮಾಡ್ಕೊಂಡು ಅವ್ರು ಸುಧಾರಿಸ್ಕೊಂಡು ಹೋಗ್ಬೇಕು ಬಡವ್ರ ಜನಕ್ಕೆ. ನಿನ್ನೆನೇ ಈ ಸಂಘ ಸರ್ ಇಲ್ಲ ಸರ್ ನಾನು ನಾಳೆ ಸಾಯಂಕಾಲ ಮಾಡೋ ಟೈಮ್ ತೊಗೊಂಡು ಬರ್ತೀನಿ, ಇಲ್ಲ ಮನೆ ಕಟ್ಟೆ ಅಂತ ಸಾರ್ಗಿಂತಲೂ ಜನನೇ ಹೆಣ್ಮಕ್ಳೇ ಅವ್ರಿಗೆ ಹಿಂಗೆ ಮಾಡ್ತಾರೆ. ಹೆಣ್ಮಕ್ಳೇ ಸುಧಾರಿಸ್ಕೊಳಲ್ಲ. ಈಗ ಬಡವ್ರು ಇಂಥವ್ರು ಏನು ಮಾಡ್ತಾರೆ? ಸುಧಾರಿಸ್ಕೊಂಡು ಕಟ್ಕೊಂಡು ಹೋದ್ರೆ ಎಲ್ಲ ಸರ್ ಅದು ಜನದ ಪರಿಸ್ಥಿತಿ ಅವ್ರಿಗೆ ಗೊತ್ತಾಗಲ್ಲ. ಬಂದು ಮನೆ ಹತ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರೆ ಕೊಡು ಹೋಗ್ರಮ್ಮ, ಯಾರಿಗೆ ಕೊಡ್ತೀವಿ ಕೊಡ್ರಿ, ನಾವು ಹೆದರೋದಿಲ್ಲ ಅಂತ ಹೇಳ್ತಾರೆ. ಮೊನ್ನೆ ಬಂದಲ್ಲಿ ಅವಾಗ ನೇಣು ಹಾಕೊಂಡು ಸಾಯ್ತಿದ್ರು. ಹೋಗ್ಲಿ ಇದು ಏನು ಮಾಡೋಕ್ಕಾಗಲ್ಲ, ವಿಷ ಕೊಟ್ಟು ಏನು ಬರಲ್ಲ. ಸುಧಾರಿಸ್ಕೊಂಡು ಸಾರಿ ಹೇಳಿ ಸಮಾಧಾನ ಮಾಡಿಸ್ಕೊಂಡು ಇದು ಮಾಡೋದು. ಅವ್ರು ಕೇಳೋದೆಲ್ಲ ಏನಿಲ್ಲ. ಜನಕ್ಕೆ ಪರಿಸ್ಥಿತಿ ಹಂಗಾಗಿದೆ. ಈಗ ಗೌರ್ಮೆಂಟ್ ಸರ್ಕಾರದವರು ಬಡವರಿಗೆ ಸಂಘಗಳು ಎಲ್ಲ ಬಂದ್ ಮಾಡ್ಬೇಕಂತ ನಾನು ಕೇಳೋದು ಅಷ್ಟೇ. ಹಾವಳಿಯಿಂದ ಅನೇಕ ಜನ ಇವತ್ತು ಪ್ರಾಣವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ಬಡ ಮಹಿಳೆಯರು ಕೂಡ ಇವತ್ತು ಸಾಲಾರು ಕಟ್ಲಾರ್ತಾನೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂತ ಪ್ರಕರಣಗಳು ವರದಿ ಆಗ್ತಾನೆ ಇವೆ. ಇವತ್ತು ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಸಾವಿರಾರು ಹತ್ತಾರು ಒಂದು ಸಂಸ್ಥೆಗಳು ಮಹಿಳೆಯರನ್ನ ಸಾಲವನ್ನ ಕೊಡ್ತಾರೆ. ಆದ್ರೆ ಅವ್ರ ಸಾಲವನ್ನ ಕಟ್ಟಲಾರ ಅವ್ರಿಗೆ ಒಂದು ಅರ್ಹತೆ ಇದೆಯಲ್ಲ ಅಂತಕ್ಕಂಥ ಯೋಚನೆ ಮಾಡಿದ್ರೆ ಒಬ್ಬ ಮಹಿಳೆಗೆ 10 ಜನ ಸಾಲ ಕೊಟ್ರೆ ಆ ಮಹಿಳೆಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವ್ರು ಉತ್ಪಾದನೆ ಮಾಡ್ಲಿಕ್ಕೆ ಯಾವುದೇ ಒಂದು ಅವಕಾಶ ಇಲ್ಲದೆ ಏನೋ ಒಂದು ಕಷ್ಟಕ್ಕೆ ಆ ಹಣವನ್ನು ಬಳಸಿದಾಗ ಅದನ್ನ ತಿರುಗಿ ಮರುಪಾವತಿ ಮಾಡಬಾರದಂತ ಪರಿಸ್ಥಿತಿಯಲ್ಲಿ ಅವರು ಇವತ್ತು ಮಹಿಳೆಯರು ಬದುಕ್ತಾ ಇದ್ದಾರೆ. ಆದ್ರೆ ಒಂದು ಮಹಿಳೆಗೆ ಕೇವಲ 2 ಸಂಸ್ಥೆಗಳು ಮಾತ್ರ ಒಂದು ಸಾಲವನ್ನು ಕೊಡ್ಲಿಕ್ಕೆ ಇವತ್ತು ಕಾನೂನು ಇರೋದು. ಅದು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಕಠಿಣ ಕ್ರಮ ಮಾಡಲಿಕ್ಕೆ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡ್ತಿರೋದು ನಾವೆಲ್ಲರೂ ಸ್ವಾಗತಿಸ್ತಾ ಏನಿವತ್ತು ಮೈಕ್ರೋ ಫೈನಾನ್ಸ್ ನ ಹಾವಳಿಯನ್ನ ನಿಲ್ಲಿಸಬೇಕು. ಬೇರೆ ಇವತ್ತು ಬಡ ಮಹಿಳೆಯರು, ಬಡ ಕಾರ್ಮಿಕರು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಿದ್ದಾರೆ, ಆ ಕಷ್ಟಗಳು ನಿವಾರಣೆ ಆಗ್ಬೇಕಂದ್ರೆ ಮೈಕ್ರೋ ಫೈನಾನ್ಸ್ ನ ಚಕ್ರಬಡ್ಡಿ ವ್ಯವಹಾರವನ್ನ ನಿಲ್ಲಿಸಬೇಕು. ಆ ದೃಷ್ಟಿಯಿಂದ ಇದೊಂದು ಚಾರಿತ್ರಿಕ ಹೋರಾಟವನ್ನ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ 2 ಮಾತನ್ನ ಒಂದು ಕಿರುಕುಳ ಕೊಡುವಂತಹ ಒಂದು ಫೈನಾನ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಬಹಳ ಹೆಚ್ಚಾಗಿದ್ದಾವೆ. ಅಂತ ಒಂದು ಫೈನಾನ್ಸ್ಗೆ ಕಡಿವಾಣ ಹಾಕಬೇಕಾಗಿದೆ. ಕಡಿವಾಣ ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಕೈ ಜೋಡಿಸಬೇಕು. ಜೋಡಿಸಿ RBI ಕೂಡ ಅವ್ರಿಗೆ ಬಹಳಷ್ಟು ತರಟೆಯನ್ನ ತಗೋಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ನಾವು ಸಾಮಾನ್ಯ ಜನರು ಬದುಕೋದು ಬಹಳ ಕಷ್ಟ ಇದೆ. ಸಾಮಾನ್ಯ ಜನರು ಬದುಕಬೇಕಂತ ಹೇಳಿದ್ರೆ ಇವರು ಫೈನಾನ್ಸ್ನವ್ರು ಕದ ಹಾಕ್ಲೇಬೇಕು. ಕದ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆಯ ಮುಖಾಂತರ ನಾವೇ ಹೋಗಿ ಕದ ಹಾಕ್ಸ್ತೇವೆ. ಯಾಕ್ರೆ ಸಾಲ ತಗೊಂಡವ್ರು ನಾವು, ಸಾಲ ಕಟ್ಟೋರು ನಾವು. ಮತ್ತೆ ಇವ್ರಿಗೆ ಜವಾಬ್ದಾರಿ ಕೊಟ್ಟದ್ದೇನು? ರೈತರ ಮೇಲೆ ನಾವು ಯಾವತ್ತೂ ಕಿರುಕುಳ ಕೊಡಲ್ಲ, ರೈತರ ಮೇಲೆ ಯಾವತ್ತೂ ನಾವು ದೌರ್ಜನ್ಯ ಮಾಡಲ್ಲ ಅಂತ ಹೇಳ್ತಾರ. ಆದರೆ ಅವರು ದೌರ್ಜನ್ಯ ಮಾಡಿರ್ತಕ್ಕಂಥದ್ದನ್ನ ನಾವೇನು ವಿಡಿಯೋ ಮಾಡ್ಬೇಕಾ? ನಾವು ವಿಡಿಯೋ ಮಾಡ್ತೇವೆ. ಮನೆಗೆ ನಮ್ಮ ತಾಯಾರು ವಿಡಿಯೋ ಮಾಡ್ತಾರ, ಅವ್ರಿಗೆ ಗೊತ್ತಾಗತ್ತ, ಮೊಬೈಲ್ ಹಿಡ್ಕೊಳಕ್ ಬರಲ್ಲ. ಇಂಥ ಒಂದು ಸ್ಥಿತಿ ಬಂದಾಗಬೇಕಾದ್ರೆ ಮೈಕ್ರೋ ಫೈನಾನ್ಸ್ ಅನ್ನೋ ಒಂದು ಈ ಕೆಟ್ಟ ಹುಳ ಏನಿದೆಯೋ, ಈ ಕೆಟ್ಟ ಒಂದು ರೈತರನ್ನ ಹಿಂಡತಕ್ಕಂಥ, ರಕ್ತವನ್ನು ಹಿಂಡತಕ್ಕಂಥ ಒಂದು ಏನು ಫೈನಾನ್ಸ್ಗಳು ಅದಾವೋ ಅಂತವಕ್ಕೆ ನಾವು ಕಡಿವಾಣ ಹಾಕ್ಲಿಕ್ಕೆ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇವತ್ತಿನಿಂದನೇ ಆರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ಯಾರೇ ಮೈಕ್ರೋ ಫೈನಾನ್ಸ್ ಇರ್ಬೋದು, ಇನ್ನು ಬೇರೆ ಫೈನಾನ್ಸ್ ಯಾರೇ ಇದ್ರು ಕೂಡ ರೈತರಿಗೆ ಕಿರುಕುಳ ಕೊಡೋದನ್ನ ನಾವು ಕೇಳಿದ್ರೆ, ಕಣ್ಣಾರ ನೋಡಿದ್ರೆ ಮತ್ ಮುಂದೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಅಂತವರನ್ನ ನಾವು ಬಹಳ ಎಚ್ಚರ ಹೊತ್ಕೋಬೇಕಾಗಿದೆ. ಅವರು
ಇದು ಯಾವುದೇ ಕಾನೂನು ಪ್ರಕಾರ ನಾವು ರೈಟ್ಸ್ ಪ್ರಕಾರ ಮಾಡಿದೆವು ಅಂತ ಹೇಳ್ತಾರೆ. ಇದು ರೈಟ್ಸ್ RBI ಹೇಳ್ತಾ ಇಲ್ಲ, ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಹಾಕ್ರಿ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಹಪ್ಪಳ ತಾಲೂಕಿನಲ್ಲಿ ಇರ್ಬೋದು, ಇಡೀ ನಮ್ಮ ಕರ್ನಾಟಕದ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಅವರು ನಿಜವಾಗ್ಲೂ ಕದ ಹಾಕೊಂಡು ಹೋಗ್ಬೇಕು. ಇವತ್ತಿನಿಂದ ನಾವು ಆರಂಭವನ್ನ ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಕಾಮ್ರೇಡ್ಗಳು ಮಾತಾಡಲು ಇದ್ದಾರೆ. ಹಾಗಾಗಿ ನನಗೆ ಒಂದಿಷ್ಟು ಸಾಂಕೇತಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಪ್ರಗತಿಪರ ಮುಖಂಡರಿಗೆ ಕ್ರಾಂತಿಕಾರಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಂಕ್ಲಾಬ್ ಜಿಂದಾಬಾದ್. ಹರ್ಪಳ ಭಾಳ ಪ್ರಾಬ್ಲಮ್ ಆಗಿದೆ ನನಗೆ. ವಾರದ ಬಡ್ಡಿ, ವಾರದ ಬಡ್ಡಿ, ತಿಂಗಳು ಬಡ್ಡಿ ಎಲ್ಲ ಟಾರ್ಚರ್ ಆಗಿದೆ. ಅವರಿಗೆ 2 ಲಕ್ಷಕ್ಕೆ 3 ವರ್ಷ ಬಡ್ಡಿ ಕಟ್ಟೇನೆ. 10,000 2-3 ಲಕ್ಷಕ್ಕೆ 15-20 ಲಕ್ಷ ಬಡ್ಡಿ ಕಟ್ಟಿದ್ರು ಅವ್ರು ಬಿಡಾಕತ್ತಿಲ್ಲ. ಬಸ್ ಸ್ಟ್ಯಾಂಡಿಗೆ ಹೋಗಂಗಿಲ್ಲ. ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಅವ್ರು ಹಿಂದೆ ಬರ್ತಾರೆ. ಹೊಡ್ಯಾಕ ಸರ್ಕಲ್ಗೆ ಹೋದ್ರು ಹಿಂದೆ ಬರ್ತಾರೆ. ನನಗೆ ಜೀವಿತ ಬೆದರಿಕೆ ಇತ್ತಂತ ಆಲ್ರೆಡಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೇನೆ. ಅವ್ರ ಮೇಲೆ ಏನು ಮಾತಾಡಕತ್ತಿಲ್ಲ. ಇದು ಆದಮೇಲೆ ಫೋನ್ ಮಾಡಿ ಕೆಟ್ಟ ಬೈತಾರೆ. ನೀ ಯಾರಿಗೆ ಕರ್ಕೊಂಬ ಅಂತ. 2 ಸಲ ಪಾನ್ ಶಾಪ್ ಅಂಗಡಿನ ಇಟ್ಟಿದ್ದೆ. ನಮ್ಮ ಫ್ರೆಂಡ್ ಸರ್ಕಲ್ನಾಗ ನನಗೆ ಮುಂದೆ ಯಾರಿಲ್ಲ. ನಮ್ಮ ಫ್ರೆಂಡ್ ಅವ್ರ ಅಂಗಡಿಗೆ ಕೊಟ್ಟಿದ್ರು. ಇಲ್ಲೂ ಬಂದು ಜಗಳ ಮಾಡಿ ಅಂಗಡಿ ಕಟ್ಟಾರ. ಅವ್ರ ಟಾರ್ಚರಿಂದ ಸುಮ್ಮನೆ ಅಡ್ಡಾಡಕತ್ತೇನೆ. ನನಗೆ ಏನೇನು ದುಡ್ಯಾಕೆ ಕೊಡಾಕತ್ತಿಲ್ಲ. 3 ವರ್ಷ ಆಗಿದೆ. ಅವರಿಂದ 50-100 ರೂಪಾಯಿ ಹಿಂದೆ ಅಡ್ಡಾಡಕತ್ತೇನೆ. ನಾನು ದುಡಿದ್ರೆ ಎಲ್ಲರೂ ಬರಾಕತ್ತಾರ. ನನಗೆ ಭಾಳ ಟಾರ್ಚರ್ ಆಗಿದೆ. ಏನು ನೋಡಿ ಇದು ಮಾಡಿ. ವಾರದ ಬಡ್ಡಿ, ಮೀಟ್ರ್ ಬಡ್ಡಿ, ತಿಂಗಳ ಬಡ್ಡಿ, ಫೈನಾನ್ಸು, ಪ್ರತಿಯೊಂದು ಬಡ್ಡಿ ಹೆಚ್ಚಿಗೆ ಹಾಕಿ 15 ಲಕ್ಷ ಕೊಡೋ, 20 ಲಕ್ಷ ಕೊಡೋ ಅಂತ ನನಗೆ ಟಾರ್ಚರ್ ಮಾಡಕತ್ತಾರೆ. ಹರ್ಪಳಾಗ ಸ್ವಲ್ಪ ಭಾಳ ಇದು ಇನ್ಕ್ವೈರಿ ಮಾಡಿರಿ ಸರ್. ನಮ್ಮ ಇನ್ನೊಬ್ಬ CPIM ಲಿಬರೇಷನ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಂದೇರ್ ಪರಶುರಾಮ್ನವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಕಾಮ್ರೇಡ್ಸ್, ಇವತ್ತು ಈ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ದು ಒಂದು ರಾಕ್ಷಸರ ತರ ಜನರನ್ನ ಕೊಲ್ತಾ ಬರ್ತಾ ಇದೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಚಾಮರಾಜನಗರ ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಸುಮಾರು ಹಳ್ಳಿಗಳಲ್ಲಿ ಮಹಿಳೆಯರು ಊರು ಬಿಟ್ಟು ತೊರಿತಾ ಇದ್ದಾರೆ. ಬೇರೆ ಯಾಕೆ ಸ್ವಾಮಿ, ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ಶಿವಪುರ ಅಂತ ತಾಂಡದಲ್ಲಿ ಒಬ್ಬ ಲೆಕ್ಚರ್, ಡಿಗ್ರಿ ಕಾಲೇಜಿನಲ್ಲಿ ಲೆಕ್ಚರ್ ಆಗಿರ್ತಕ್ಕಂಥ ಒಬ್ಬ ರವಿನಾಯಕ್ ಸರ್ ಅನ್ನೋರು ಈ ನಮ್ಮ ಊರಿನ ಬಿಟ್ಟು ಹೋಗ್ತಾರೆ ಅಂದ್ರೆ ಇವತ್ತು ಆ ಮೈಕ್ರೋ ಫೈನಾನ್ಸ್ ಎಷ್ಟು ಟಾರ್ಚರ್ ಇರ್ಬೋದು ಅಂತ ನಾವು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೇವೆ. ಸರ್ಕಾರಕ್ಕಾಗಲಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗಾಗಲಿ ಇವತ್ತು ಮೈಕ್ರೋ ಫೈನಾನ್ಸ್ ಅಂತ ಏನು ಒಂದು ಹೆಸರು ಹೇಳ್ಕೊಂಡು ರೈತರಿಗೆ ಅಲ್ಪಾವಧಿ ಸಾಲವನ್ನು ಕೊಟ್ಟು ನಿಮಗೆ 50 ಪೈಸೆ ಬಡ್ಡಿ ಬೀಳುತ್ತೆ, 70 ಪೈಸೆ ಬಡ್ಡಿ ಬೀಳುತ್ತೆ, 8 ಬಡ್ಡಿ ಬೀಳುತ್ತೆ ಅಂತ ಹೇಳ್ತಾ ಇವತ್ತು ರೈತರನ್ನ ರಕ್ತವನ್ನು ಏನು ಇರ್ತದೆ ಮೈಕ್ರೋ ಫೈನಾನ್ಸ್ಗಳು, ಮತ್ತೆ ಆ ಮೈಕ್ರೋ ಫೈನಾನ್ಸ್ಗಳನ್ನ ಈ ಕೂಡಲೇ ಬಂದ್ ಮಾಡಬೇಕು. ಅವನ್ನ ಈ ನಮ್ಮ ಕರ್ನಾಟಕ ರಾಜ್ಯದಿಂದ ಹೊರಗಟ್ಟಬೇಕಂತ ಹೇಳ್ತಾ ನಾನು ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಈ ದೇಶದಲ್ಲಿ ಮಹಿಳೆಯರಿಗೆ ಸಬಲೀಕರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರದಿಂದ NRLM ಅಂತ ಒಂದು ಯೋಜನೆ ಬಂದಿದೆ. ಆ ಯೋಜನೆಯಲ್ಲಿ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು 2 ಲಕ್ಷದಿಂದ 3 ಲಕ್ಷದವರೆಗೆ ಸಾಲ ಕೊಡ್ತಾ ಇದೀರಿ. ಅದು ಯಾವ ಮಹಿಳೆಯರಿಗೆ ಕೊಟ್ಟಿದ್ದೀರಿ ನೀವು ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. ಇವತ್ತು ಅದು 10 ಲಕ್ಷಕ್ಕೆ ಹೆಚ್ಚಿಗೆ ಆಗಬೇಕು. ಅದು ಏನು 2 ಲಕ್ಷದಿಂದ 3 ಲಕ್ಷ ಕೊಡ್ತಾ ಇದ್ದೀರಿ, ಅದು NRLM ನಲ್ಲಿ 10 ಲಕ್ಷ ಕೊಡಬೇಕು ಸರ್ಕಾರದಿಂದ ಅಂತ ಹೇಳ್ತಾನೆ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಎಷ್ಟು ಜನ ಸಾಯ್ತಾ ಇದಾರೆ ಅಂದ್ರೆ ಮೈಕ್ರೋ ಫೈನಾನ್ಸ್ ಟಾರ್ಚರ್ಲಿಂದ. ಅವರು ಬೆಳಗಿನ ಜಾವ 6 ಗಂಟೆಗೆ ಹೋಗ್ತಾರೆ, ಅವ್ರ ಮನೆ ಮಕ್ಕಳಲ್ಲಿ ನಿಂದಿರ್ತಾರೆ. ಅಕ್ಕಪಕ್ಕದ ಮನೆಯವ್ರು ನೋಡಿದ ತಕ್ಷಣ ಅವರಿಗೆ ಮನೆಯಲ್ಲಿ ಇರ್ಸು ಮುರ್ಸಾಗಿ ಅವರಿಗೆ ಅವಮರ್ಯಾದೆ ಆಗಿ ಇವತ್ತು ಉರ್ಲಕ್ಕಂತ ಸಾಯ್ತಾ ಇದಾರೆ, ವಿಷ ಕುಡಿದು ಸಾಯ್ತಾ ಇದಾರೆ, ಊರು ಬಿಟ್ಟು ಹೋಗ್ತಾ ಇದಾರೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಏನ್ ಸುಗ್ರೀವಾಜ್ಞೆ ಏನ್ ನೀವು ತರ್ತಾ ಇದೀರಾ ಅದ್ರ ಮುಖಾಂತರ ಸರ್ಕಾರ ಓಬರ್ಟ್ಸ್ಮ್ಯಾನ್ ಏನ್ ನೇಮಕ ಮಾಡ್ಬೇಕಂತ ಇವತ್ತು ಸರ್ಕಾರ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅದು ಆಗ್ಬೇಕು. ಮತ್ತೆ
ಯಾವುದೇ ಕಾರಣಕ್ಕೂ ಮನೆ ಮಕ್ಕಳಿಗೆ ಹೋಗಿ ಉಚ್ಲಿ ಮಾಡೋ ಅಂತ ಒಂದು ಏನು ವ್ಯವಸ್ಥೆ ಇದೆ ಅದು ತಪ್ಪಬೇಕು. ಇವತ್ತು ಅವರಾಗಿ ಸ್ವಯಂ ಪ್ರೇರಿತರಾಗಿ ಅಂತ ಫೈನಾನ್ಸ್ ಕಂಪ್ನಿಗೆ ಹೋಗಿ ಕಟ್ತಾರೆ. ಇವತ್ತು ಅವ್ರ ಹತ್ರ ಇಲ್ಲದೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಆದ್ರೆ ಅವ್ರು ಕಟ್ತಾರೆ. ಆ ಟಾರ್ಚರ್ನ ಈ ಸರ್ಕಾರ ತಪ್ಪಿಸ್ಬೇಕು. ಮತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನು ಮುಖೇಶ್ ಅಂಬಾನಿ ಇರ್ಬೋದು, ವಿಜಯ್ ಮಲ್ಯ ಇರ್ಬೋದು, ನೀರವ್ ಮೋದಿ ಇರ್ಬೋದು, 9,000 ಕೋಟಿ ಈ ದೇಶದ ಬಡ ಜನರ ದುಡ್ಡನ್ನು ಹೊಡ್ಕೊಂಡು ಹೋದ್ರಲ್ಲ ಸ್ವಾಮಿ. ಅವಾಗ ಎಲ್ಲಿ ಹೋಗಿತ್ತು ನೀವು ಅವ್ನ ಮನೆ ಮಕ್ಕಳಿಗೆ ಹೋಗಿ ವಿಚ್ಲಿ ಮಾಡಿದಂತ ಗಂಡಸ್ತಾನ ಅಂತ ಮೈಕ್ರೋ ಫೈನಾನ್ಸ್ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೇನೆ. ಇವತ್ತು ಸಿದ್ದರಾಮಯ್ಯನವರೇ ಮತ್ತೆ ಮೋದಿ ಅವರೇ ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಿ ಬೇರೆ ದೇಶದಲ್ಲಿ ರಾಜ್ಯರೋಷವಾಗಿ ಅಡ್ಡಾಡ್ತದಲ್ಲ, ರಾಜ್ಯರೋಷವಾಗಿ ಅಡ್ಡಾಡ್ತಿರ್ತಕ್ಕಂಥ ವಿಜಯ್ ಮಲ್ಯನ ಇವತ್ತು ನೀವು ಜೈಲಿಗೆ ಹಾಕಿ ಸ್ವಾಮಿ ನೋಡೋಣ. ಇವತ್ತು ಯಾರೋ ಒಬ್ಬ ಬಡವ 10,000 5,000 ತಗೊಂಡಿರ್ತಕ್ಕಂಥನಿಗೆ ಮೈಕ್ರೋ ಫೈನಾನ್ಸ್ ಕಿರ್ಕೊಳ್ಳೋದ್ರಿಂದ ಸಾಯ್ತಾ ಇದಾರೆ. ಇಡೀ ಊರೇ ಬಿಟ್ಟು ತೊರಿತಾ ಇದಾರೆ ಜನ. ನಿಮ್ಮ ಗಮನದಲ್ಲಿ ಇದ್ರೆ ಕೂಡಲೇ ಅಂತವ್ರ ಮೇಲೆ ಗುಂಡಾ ಆಕ್ಟ್ನಲ್ಲಿ ಅವರಿಗೆ ಕ್ರಿಮಿನಲ್ ಕೇಸ್ ಹಾಕಿ ಗಡೀಪಾರು ಮಾಡಬೇಕು. ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಎಲ್ಲ ನನ್ನ ಸಂಗಾತಿಗಳೇ, ಏನಿವತ್ತು CPI-ML ಲಿಬರೇಷನ್ ಪಕ್ಷದ ವತಿಯಿಂದ ಮೈಕ್ರೋ ಫೈನಾನ್ಸ್ ಹಾವಳಿ ಕಿರುಕುಳ ಹೆಣ್ಣು ಮಕ್ಕಳಿಗೆ ತಿಗಣೆ ತರ ರಕ್ತ ಇರ್ತಕ್ಕಂಥ ಈ ಕಂಪನಿಗಳು ನಮ್ಮ ರಾಜ್ಯ ಬಿಟ್ಟು ತೊಲಗಬೇಕು, ಹರಪನಹಳ್ಳಿ ಬಿಟ್ಟು ತೊಲಗಬೇಕು. ನೊಂದ ಮಹಿಳೆಗೆ ನೆಮ್ಮದಿ ಸಿಗಬೇಕು. ಕೂಲಿ ಮಾಡ್ತಕ್ಕಂಥ ಮಹಿಳೆಗೆ ಒಂದೊತ್ತಿನ ಊಟ ಮಾಡಿ ರಾತ್ರಿ ವಿಶ್ರಾಂತಿ ತಗೊಳ್ಳಿಕ್ಕೂ ಸಹ ನೆಮ್ಮದಿ ಇಲ್ಲದಂಗಾಗಿದೆ. ಇದಕ್ಕೆ ಕಾರಣ ಮೈಕ್ರೋ ಫೈನಾನ್ಸ್. ನಾನು ಇಲ್ಲಿಂದ ನೇರವಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರಿಗೆ ಒಂದು ಮಾತು ಕೇಳ್ತೀನಿ. ನಮ್ಮ ಆಡು ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ತಲೆ ಹಿಡ್ಕ ಅಂತ. ಧರ್ಮಾಧಿಕಾರಿ ನೀವು ಧರ್ಮದ ಕೆಲಸ ಮಾಡಿ, ಅದನ್ನು ಬಿಟ್ಟು ಈ ತಲೆ ಹಿಡಿಯೋ ಕೆಲಸ ನಿಮಗೆ ಯಾಕೆ ಬೇಕಾಗಿತ್ತು? ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರೇ, ದೇವರ ದುಡ್ಡನ್ನು ನೀನು ಬಳಸಿ ಹೆಣ್ಣು ಮಕ್ಕಳಿಗೆ ಬಡ್ಡಿ ಅಂತ ಕೊಟ್ಟು, ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಕೊಟ್ಟು, ದೇವರ ಹುಂಡಿಗೆ ಹಾಕಿರ್ತಕ್ಕಂಥ ಬಡ್ಡಿಯನ್ನ ದುಡ್ಡನ್ನು ನೀನು 40 ರೂಪಾಯಿ 30 ರೂಪಾಯಿ 50 ರೂಪಾಯಿ ಪರ್ಸೆಂಟ್ ಅಂತಂತೆ ಬಡ್ಡಿ ಅಂತಲ್ಲಿ ದುಡಿತೀಯಾ? ಪ್ರತಿ ಮನೆಯಲ್ಲಿ ಪ್ರತಿ ಕುಟುಂಬಕ್ಕೂ ನೀನು ಟಾರ್ಚರ್ ಇಡ್ತೀಯಾ? ವಾರ ಬಡ್ಡಿ ಮಾಡ್ತೀಯಾ? ನೀನು ನಿಜವಾಗ್ಲೂ ತಲೆ ಹಿಡ್ಕಾನೆ, ನೀನು ನಿಜವಾಗ್ಲೂ ತಲೆ ಹಿಡ್ಕಾನೆ. ಇಲ್ಲ ಅಂದಿದ್ರೆ ಅದೇ ದುಡ್ಡನ್ನ ಬಡ್ಡಿ ಇಲ್ದಂಗೆ ನೀನು ದಾನ ಮಾಡ್ಬೋದಿತ್ತು, ಸಹಾಯ ಮಾಡ್ಬೋದಿತ್ತು. ಆ ದುಡ್ಡನ್ನ ಬಡ್ಡಿ ಇಲ್ದಂಗೆ ಕೊಟ್ಟು ಕಾನೂನಾತ್ಮಕವಾಗಿ ವಾಪಸ್ ಹಿಂಪಡಿಬೋದಿತ್ತು. ಅದೆಲ್ಲ ಬಿಟ್ಟು ಹುಂಡಿಗೆ ಬಂದಿರ್ತಕ್ಕಂಥ ದುಡ್ಡನ್ನ ನೀನು ಬಡ್ಡಿ ರೂಪದಲ್ಲಿ ಕೊಡ್ತೀಯ ಅಂದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಿನಗೆ ಹೆಂಗಪ್ಪ ಕೃಪೆ? ನಿನಗೆ ಈ ದೇವರೆಂಬತಕ್ಕಂಥ ಮಂಜುನಾಥ ಸ್ವಾಮಿ ಅವರು ವೀರೇಂದ್ರ ಹೆಗ್ಡೆ ಅವರ ಮೇಲೆ ಎಷ್ಟಪ್ಪ ಅಷ್ಟು ಕೃಪೆ ನಿನಗೆ. ಉಳಿದತ್ತಕ್ಕ ನಿನಗೆ ಹುಂಡಿಗೆ ಹಾಕಿರ್ತಕ್ಕಂಥ ನಿನ್ನ ಭಕ್ತರು ನಿನಗೆ ಭಕ್ತರಲ್ವಾ? ಆ ಭಕ್ತರ ದುಡ್ಡು ತಗೊಂಡು ನೀನು ಬಡ್ಡಿ ಹಂಗೆ ದುಡಿತಿ ಅಂದ್ರೆ ನಾಚಿಕೆ ಆಗ್ಬೇಕ್ರಿ ವೀರೇಂದ್ರ ಹೆಗ್ಡೆ ಅವರೇ. ಅದಲ್ಲದೆ ನೂರಾರು ಫೈನಾನ್ಸ್ಗಳು ತಿಪ್ಪೆಗಳು ಹುಳ ಸಗಣಿಗಳು ಹುಳ ಎದ್ದಂಗೆ ಎದ್ಬಿಟ್ಟಿದ್ದಾವೆ. ವಿನ್ಕೇರು, ಆಶೀರ್ವಾದ, SKS, BSS, ಗ್ರಾಮಕೂಟ, ಗ್ರಾಮೀಣ ಕೂಟ, ಎಷ್ಟು ಸಂಘಗಳಿವು, ಚೈತನ್ಯ, ಇಂಥ ಮೈಕ್ರೋ ಫೈನಾನ್ಸ್ಗಳು ನೀವೆಲ್ಲ ಯಾವೊಂದು ಬ್ಲಾಕ್ ಮನಿ ತಗೊಂಡ್ಬಂದು ಇಲ್ಲಿ ವೈಟ್ ಮನಿ ಮಾಡ್ತಾ ಇದೀರಿ. ಸಿದ್ದರಾಮಯ್ಯನವರೇ, ನಿಮ್ಮ ಕಣ್ಣು ಇವತ್ತು ತೆರೆದೈತಿ ನಿಮಗೆ.